ಮೂಡಬಿದಿರೆಯಲ್ಲಿ ನಡೆದ ಆಳ್ವಾಸ್ ನುಡಿ ಸಿರಿಯಲ್ಲಿ ಒಂದೆಡೆ ಅಕ್ಷರ ಜಾತ್ರೆ ಆದ್ರೆ ಮತ್ತೊಂದೆಡೆ ನಗೆ ಜಾತ್ರೆ. ಹೆಸರಾಂತ ಹಾಸ್ಯ ಕಲಾವಿದರಿಂದ ನಗುವಿನ ರಸದೌತಣ. ಅದೇ ಈ ಹೊತ್ತಿನ ವಿಶೇಷ ಆಳ್ವಾಸ್ ನಗೆ ಸಿರಿ. ಮೈಸೂರಿನ ಪ್ರೊಫೆಸರ್ ಕೃಷ್ಣೇಗೌಡರು ಮಾತನಾಡೋಕೆ ನಿಂತ್ರೆ ಸಾಕು, ಜನ ಹೊಟ್ಟೆ ಹಿಡ್ಕೋತಾರೆ. ಯಾಕಂದ್ರೆ ಅವರ ಮಾತಿನಲ್ಲಿ ಅಷ್ಟೊಂದು ತಮಾಷೆ ಅಡಗಿರತ್ತೆ. ಇವರ ಜೊತೆಗೆ ಕೂಡ್ಲಿಗಿ ಮೂಲದ ಕೊಟ್ರೇಶ್ ಮಿಮಿಕ್ರಿ ಮಾಡಿ ನೆರೆದವರನ್ನ ರಂಜಿಸಿದ್ರು. ಫುಲ್ ಟೈಟ್ ಆಗಿ ಬಂದ್ಬಿಟ್ಟ ವೇದಿಕೆ ಮೇಲೆ. ಅಣ್ಣ ಬಾರ್ಲೆ ಇಲ್ಲಿ, ಅಣ್ಣ ಅಂತಾನ ಬಾರ್ಲೆ ಇಲ್ಲಿ ಅಂತಾರೆ. ಮತ್ತೆ ಅಣ್ಣ ಬಾರ್ಲೆ ಇಲ್ಲಿ ಏನ ಜೇಸಿ ಬಂದ್ರೆ ಗೊತ್ತೇ ನಿನಗ ಅಂತ. ಜೇಸಿ ಬಂದ್ರೆ ನನಗೆ ಹೆಂಗೆ ಗೊತ್ತಲೆ, ಮತ್ತೆ ಮಣ್ಣಿಗೆ ಬರೋದು ಅಂತ ಹುಚ್ಚಳೆ ಮಗನೇನಂತ. ಯಾಕ ಲೇ ಜೇಸಿ ಬಿ ಲಾಂಗ್ ಬರಂ ಗೊತ್ತ ಮಗನ ಏನು ಹೇಳಂದ. ಜೇಸಿ ಬಿ ಲಾಂಗ್ ಬರಂ ಏನಂದ್ರ, ಜೆ ಅಂದರೆ ಜನತಾದಳ, ಸಿ ಅಂದರೆ ಕಾಂಗ್ರೆಸ್, ಬಿ ಅಂದರೆ BJP, ಮೂವರ ಮಣಿಗೆ ಬರ ಅಂದವ. ಯಪ್ಪ ಎಂಥ ಅರ್ಥ ಇಟ್ಟಿರಲಿ, ಭಾಳ ಚಲೋ ಇರಲಿಲ್ಲ ಮಗನಂದ. ಅದು ಮುಗಿದಾದ ಮೇಲೆ ಮತ್ತೊಂದು ಮುಂದೆ ಹೋದ. ಚುನಾವಣೆ ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ಹತ್ರ ಹೋದವ. ಅಣ್ಣ ನಮಸ್ಕಾರಣ್ಣ, ನಮ್ಮ ಅಣ್ಣ ಅಂದ್ರೆ ಹುಲಿ ನೀನೇ ಅಣ್ಣ. ಆಗ್ಲಿ ಬಿಡ್ಲಿ ಅಣ್ಣ, ನಮ್ಮ ತಾಯಿ ಮೇಲೆ ಆಣೆ ಮಾತಾಡ್ತೀರಣ್ಣ, ನಮ್ಮ ಅಣ್ಣ ಅಂದ್ರೆ ಹುಲಿ ನೀನೇ ಅಣ್ಣ. ಆಗ್ಲಿ ಬಿಡ್ಲಿ ಅಣ್ಣ, ಈ ಸರಿ ಎಲೆಕ್ಷನ್ ನೀನು ಗೆಲ್ಲಬೇಕಣ್ಣ. ಆಯ್ತು ಬಿಡಿ, ಯಾರು ಬೇಡ ಅಂದ್ರೆ. ಅಣ್ಣ 50 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಖರ್ಚಾಗಿ ನಾನು ಖರ್ಚು ಮಾಡ್ತೀನಿ, ನೀನು ಚಿಂತೆ ಮಾಡಬೇಡ. ಆಗಲಿ ಬಿಡಲಿ, ಯಾರು ಬೇಡ. ಅಣ್ಣ 12 ಎಕರೆ ಹೊಲ ಹೋಗಲಿ, ನಾ ಖರ್ಚು ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅಣ್ಣ. ಆಯ್ತು ಬಿಡಲಿ ಅಣ್ಣ, ತಪ್ಪು ತಿಳ್ಕೊಬೇಡ ಅಣ್ಣ, ಒಂದು 50 ರೂಪಾಯಿ ಕೊಡೋಣ. ಅದು 50 ರೂಪಾಯಿ ತೊಗೊಂಡು ಬಸ್ ಹತ್ತಿ ಬಿಟ್ಟು ನಾವು. ಬಸ್ ಹತ್ತಿ ಕಂಡಕ್ಟರ್ ಕೂಡ ಜಗಳ ಕಳೆದ ಬಿಟ್ಟ. ಏಯ್ ಕಂಡಕ್ಟ್ರ ನಿಮಿಷ ಬಾಲ್ಯ ಮುಂದಕ್ಕೆ ಏನ, ಏಯ್ ಇವನಿಗೆ ಯಾಕೆ ಹಾಫ್ ಟಿಕೆಟ್, ಇವನಿಗೆ ಯಾಕೆ ಫುಲ್ ಟಿಕೆಟ್? ಅದು ಅವ್ನು ಹಾಫ್ ಪ್ಯಾಂಟ್ ತಗೊಂಡು ಹಾಫ್ ಟಿಕೆಟ್, ಇವ್ನು ಫುಲ್ ಪ್ಯಾಂಟ್ ತಗೊಂಡು ಫುಲ್ ಟಿಕೆಟ್. ಅದು ಒಂದ ನಿಮಿಷ ತಡಿ ಅಂದ. ಇವನು ಹೋಗಿ ಏನು ಮಾಡಿಬಿಟ್ರಿ, ಪ್ಯಾಂಟ್ ಬಿಚ್ಚಿ ಬಗಲ ಇಟ್ಕೊಂಡ್ಬಿಟ್ಟ. ಏಯ್ ಕಂಡಕ್ಟ್ರ ಬಾಲೆಯಲ್ಲಿ ಏನ, ಇವನಿಗೆ ಯಾಕೆ ಹಾಫ್ ಟಿಕೆಟ್, ಅವನಿಗೆ ಹಾಫ್ ಪ್ಯಾಂಟ್ ತಗೊಂಡು ಹಾಫ್ ಟಿಕೆಟಲ್ಲಿ, ಇವನಿಗೆ ಯಾಕೆ ಫುಲ್ ಟಿಕೆಟ್, ಅವನು ಫುಲ್ ಪ್ಯಾಂಟ್ ತಗೊಂಡು ಫುಲ್ ಟಿಕೆಟಲ್ಲಿ. ಏಯ್ ಮಾತಂದ್ರೆ ಒಂದಿರೋ ಮಗನ, ನೋ ಪ್ಯಾಂಟ್. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ಸಿನಿಮಾ ಹಾಡು ಕೇಳಬಹುದು. ಸಿನಿಮಾ ಹೆಸರು ಏನೇನು ಬಂದವ್ರಿ, ಸಿನಿಮಾ ಹೆಸರುಗಳು ದಿಕ್ಕು ತಪ್ಪಿ ಆತ್ಮಹತ್ಯೆ ಮಾಡ್ಕೊಂಡು ಒಂದು ಉಳಿದ್ರಿ ಅಂತಂತ ಅನಾಹುತ ಸಿನಿಮಾ ಹೆಸರು ಬಂದವ. ಮೊದಲೆಲ್ಲ ಭಕ್ತ ಪ್ರಹ್ಲಾದ ಮಕ್ಕಳಿಗೆ ಹೆಸರಿಡ್ತಿದ್ವಿ, ಮಯೂರ ಅಂತ ಮಕ್ಕಳಿಗೆ ಹೆಸರಿಡ್ತಿದ್ವಿ, ಸತಿ ಸಕ್ಕುಬಾಯಿ ಅಂತ ಹೆಸರಿಡ್ತಿದ್ವಿ. ಈಗೇನು ಬಂದವ್ರಿ, ಏನಪ್ಪಾ ನಿನ್ನ ಮಗ ಏನ, ಹೌದ್ರಿ ಸರ್ ಅಂದ. ಏನು ಹೆಸರು, ಮೆಂಟಲ್ ಮಂಜರಿ ಅಂತ. ಅಲ್ಲಲ್ಲಿ ನಿನ್ನ ಮಗನ ಹೆಸರು, ಹೌದ್ರಿ ಸರ್ ಅಂದ. ಹಾಳಾಗಿ ಹೋಗೋತ್ಲಾಗ ಇವ ಯಾರ್ಲೆ, ಸರ ನನ್ನ 2ನೇ ಮಗ ಹೆಸರು. ಹೆಸರೇನಿಟ್ಟಿಲ್ಲ ತಮ್ಮ, ಸರ ಡೆಡ್ಲಿ ಸೋಮ ಅಂದವನು. ಅಯ್ಯೋ ನನ್ನ ಕರ್ಮ. ತಮ್ಮ ಈಕೆ ಯಾರಲಿ ಅಂದ. ಸರ ನನ್ನ 3ನೇ ಮಗಳು ಈಕೆ ಲಾಸ್ಟ್ ರೀ ಅಂದ. ಹೆಸರೇನಿಟ್ಟಿತ್ತಮ್ಮ ಅಂದನು. ಸರ ನನ್ನ ಮಗಳ ಹೆಸರು ಹಾಗೆ ಸುಮ್ಮನೆ ಅಂದವ. ಇನ್ನು ಗೀತೆಗಳಿಗೆ ಬಂದುಬಿಟ್ರೆ ಸುಧಾರಿಸಕ್ಕಾಗಂಗಿಲ್ಲ ಸ್ನೇಹಿತರೆ. ಏನು ಅನಾಹುತ ಗೀತೆ ಬಂದವ್ರಿ. ಮೊದಲು ಕೇಳಿದ್ರೆ ಒಂದು ಸಾಹಿತ್ಯ, ಇಂದು ಸಾಹಿತ್ಯ ತಾಕ್ ಯಾವತ್ತ ತೆಗೆದಾರೆ ಇವತ್ತು. ಎಷ್ಟು ಅದ್ಭುತವಂತ ಸಾಹಿತ್ಯ ಸ್ನೇಹಿತ ಅವತ್ತು. ಜಗವಿದು ಜಾಣ ಚೆಲುವಿನ ತಾಣ, ಎಲ್ಲೆಲ್ಲೂ ರಸದೌತಣ, ನಿನಗೆಲ್ಲೆಲ್ಲೂ ರಸದೌತಣ, ಜೊತೆಯದು ದೊರೆತಾಗ ಮೈ ಮನ ಮರೆತಾಗ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಎಂತಹ ಅದ್ಭುತ ಸಾಹಿತ್ಯ ಸ್ನೇಹಿತರೆ. ಈಗ ಬಂದವ್ರಿ ಹಾಡು, ಏನು ಹಾಡ್ಬೇಕ್ರಿ ಇವು ಹಾಡ, ದಿಕ್ಕು ತಪ್ಪಿ ಆತ್ಮಹತ್ಯೆ ಮಾಡ್ಕೊಳೋದು ಒಂದ ಉಳಿದತ್ರಿ ಅಂತ ಹಾಡು ಚೆನ್ನಾಗಿ. ಸಂಜು ಮತ್ತು ಗೀತಾ ಯಾಕೆ ಹೊಡಿತೀವಿ, ಸ್ವಲ್ಪ ತಡ್ಕಯ್ಯಪ್ಪ, ಮುಂದೈತಿ ಸ್ಟೋರಿ. ಇದು ಉಸಿರು ಐತಲ್ಲ ನಂಗೆ ಆಡಿದ್ರಿ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು, ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ, ಇರುವಾಗ ನಾನು ಚಿಂತೆಯೇನು, ನಿನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು,
ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಚಸ್ಮಾನ ತಂದು ತೊಡಸ್ಲೇನೆ ಇಂದು ನಿನ್ನ ಕೊಳ್ಗಣ್ಣಿಗೆ ನಿನ್ನ ಮೆಳ್ಗಣ್ಣಿಗೆ. ಈ ಅಕ್ಕ ರಾಜರಾಣಿ ನನ್ನ ಕೈ ಒಳಗೆ ಇಡಿ ಮಣ್ಣು ನಿನ್ನ ಬಾಯಿ ಒಳಗೆ. ಅಂದ್ರು ಬಾರ್ ಅಂದ್ರು ಬಾರ್ ಅಂದ್ರು ಬಾರ್ ಅಂದ್ರು ಬಾರ್ ಅಂದ್ರು ಬಾರ್ ಅಂದ್ರು ಬಾರ್ ಎಲ್ಲಿ ಹಾಕಬೇಕಲ್ಲಿ. ಒಂದು ಭಾಳ ಚಂದಿತ್ತು ಹಾಡು, ಎಷ್ಟು ಸೊಗಸಾಗಿತ್ತು ನೋಡ್ರಿ ಹಾಡು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎನ್ನುವ ಕಂದನ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎನ್ನುವ ಕಂದನ ಕರುಳಿನ ಕರೆಯೋಲೆ. ಮುಂದಕ್ಕೆ ಹೋಗ್ಬಾಡ್ರಿ, ಸ್ವಲ್ಪ ಇಲ್ಲೇ ಎಡವಟ್ಟಾತ್ರ. ಏನು ಮಾಡಿದ್ರಿ? ಹಳ್ಳಿ ಮೇಷ್ಟ್ರ ಸಿನಿಮಾದಾಗ ಹಾಡು ಬದಲಿ ಮಾಡಿಟ್ಬಿಟ್ರಿ. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ. ಈ ಓ ಓ ಎ ಎ ಐ ಓ ಓ ಔ ಆ. ಸಿ ಅಶ್ವಥ್ ಅವರಿಗೆ ಒಂದು 3 ಗೀತೆಯನ್ನ ಹಾಡಿದರೆ ಅವ್ರ ಧ್ವನಿಯೊಳಗೆ ಯಾಕೆ ಹಾಡಬಹುದು? ಒಂದು ಮುಂಗಾರು ಮಳೆ, ಮತ್ತೊಂದು ದುನಿಯಾ, ಮತ್ತೊಂದು ರಾಜ್. ಮೊದಲಿಗೆ ಮುಂಗಾರು ಮಳೆ ಅನಿಸುತ್ತಿದೆ ಯಾಕೋ ಎನ್ನುವಂಥ ಗೀತೆಯನ್ನ ಸಿ ಅಶ್ವಥ್ ಅವರ ಧ್ವನಿಯೊಳಗೆ ರೇ 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 ರಾ ರೇ 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 ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು, ನನಗಾಗಿ ಬಂದವಳೆಂದು, ನನಗಾಗಿ ಬಂದವಳೆಂದು. ಸರ ದುನಿಯಾ ಹಾಡ ಹಾಡ್ರಿ ಸರ. ಕರಿಯಾಯಿಲಾವಿವು ಕರುನಾಡ ಮಿಲಾಣಿ ಬೆಳ್ಳಿ ಐಲಾವಿಯು ಬಿಳಿ ಮೊಡದ ಮಿಲಾಣಿ. ಕರಿಯ ಐಲಾವಿಯು ಕರುನಾಡ ಮಿಲಾಣಿ ಬೆಳ್ಳಿ ಐಲಾವಿಯು ಬಿಳಿ ಮೋಡದ ಮೇಲಾಣಿ, ಬಿಳಿ ಲೈಟಿನ ಮೇಲಾಣಿ, ಬಿಳಿ ಅಂಗಿಯ ಮೇಲಾಣಿ. ಧನ್ಯವಾದಗಳು ಸರ್. ಮತ್ತೊಂದು ಗೀತೆ ರಾಜ್ ಚಿತ್ರದ ಗೀತೆ ಏ ಪಾರು. ಏ ಪಾರು ಒಂದೇ ಒಂದು ಸಲ ಏನಾಗಲ್ಲ, ಒಂದೇ ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳೆ. ಏ ಪಾರು ಏ ಪಾರು ಏ ಪಾರು ಏ ಪಾರು ಒಂದೇ ಒಂದು ಸಲ ಏನಾಗಲ್ಲ, ಒಂದೇ ಒಂದು ಸಲ ಏನಾಗಲ್ಲ, ಐ ಲವ್ ಯು ಅಂತ ಒಮ್ಮೆ ಹೇಳೆ. ಏ ಪಾರು ಏ ಪಾರು ಏ ಪಾರು ಏ ಪಾರು. ಕೃಷ್ಣೇಗೌಡ್ರ ಹೊಸ ಹಾಡು ಕೇಳೋಕೆ ಮುನ್ನ ಒಂದು ಚಿಕ್ಕ ವಿರಾಮ.